ಪುನೀತ್ ರಾಜ್ಕುಮಾರ್ ನಟನಾಗಿ ಮಾತ್ರವಲ್ಲ, ಸಾಮಾಜಿಕ ಕಳಕಳೆ ಮತ್ತು ನಿಸ್ವಾರ್ಥ ಸೇವೆಗಳಿಂದ ಇತರರಿಗೆ ಮಾದರಿಯಾಗಿದ್ದವರು. ಆದರೆ ಅಪ್ಪು ಇಂದು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಸರಳತೆ, ಸಜ್ಜನಿಕೆ, ಬದುಕಿನ ಬಗೆಗಿನ ಪ್ರೀತಿ ಅವರನ್ನು ಎಲ್ಲರೆದೆಯಲ್ಲೂ ಜೀವಂತವಾಗಿಸಿದೆ ಎಂದು ನೇತಾಜಿ ಸ್ನೇಹ ಬಳಗದ ಅಧ್ಯಕ್ಷರಾದ ನೇತಾಜಿ ಪ್ರಸನ್ನ ಕುಮಾರ್ ಹೇಳಿದರು. ಚಳ್ಳಕೆರೆ ನಗರದ ಬನಶ್ರೀ ವೃದ್ಧಾಶ್ರಮದಲ್ಲಿ ವಿಭಾ ಚಿಟ್ ಫಂಡ್ ಹಾಗೂ ನೇತಾಜಿ ಸ್ನೇಹ ಬಳಗದ ವತಿಯಿಂದ ನಾಯಕ ನಟ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುನೀತ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿ, ಅಪ್ಪು ಮನುಷ್ಯತ್ವಕ್ಕೆ ದೊಡ್ಡ ಉದಾಹರಣೆ. ಅಪ್ಪು ಅವರು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅಪ್ಪು ಅಜರಾಮರ. ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಮಾಡಿದಂತಹ ಕಾರ್ಯಗಳು ಸದಾ ಸ್ಮರಣೀಯ ಎಂದರು. ವಿಭಾ ಚಿಟ್ ಫಂಡ್ನ ಮಾಲೀಕರಾದ ಕುಮಾರಸ್ವಾಮಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ನಟನೆ, ಸಾಮಾಜಿಕ ಕಾರ್ಯ ಮತ್ತು ದಾನಗಳಲ್ಲಿ ತಮ್ಮ ಸಾಧನೆಗಳನ್ನು ಮಾಡಿದ್ದಾರೆ. ಎಂದಿಗೂ ಮಾಸದ ನಗು ಮಗದ ಅಪ್ಪುವಿಗೆ ಪುಣ್ಯ ಸ್ಮರಣೀಯ ಪ್ರೀತಿಪೂರ್ವಕ ನಮನಗಳು ಎಂದರು. ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಮ್ಮ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ಇಷ್ಟ. ಅವರು ಅಕಾಲಿಕ ಮರಣ ಎಲ್ಲರಿಗೂ ನೋವು ತಂದಂತಹ ವಿಷಯ. ಆದರೆ ಅವರು ಮಾಡಿದಂತಹ ಸಾಮಾಜಿಕ ಕಾರ್ಯಗಳು ಇಂದಿಗೂ ಸಹ ಜೀವಂತವಾಗಿವೆ. ಪುನೀತ್ ರಾಜ್ಕುಮಾರ್ ಅವರು ಶಕ್ತಿಧಾಮ ಮತ್ತು ಅನೇಕ ದಾನ ಧರ್ಮಗಳನ್ನು ಮಾಡಿದರು. ಆದರೆ ಅವರು ಯಾವುದಕ್ಕೂ ಪ್ರಚಾರ ಬಯಸಲಿಲ್ಲ. ಹಾಗೆ ಅವರು ಸ್ಫೂರ್ತಿಯಿಂದ ನಮ್ಮ ವೃದ್ಧಾಶ್ರಮ ನಡೆಯುತ್ತಿದೆ. ಎಲ್ಲರಿಗೂ ಅವರ ಸ್ಫೂರ್ತಿದಾಯಕವಾಗಿದ್ದಾರೆ ಎಂದರು. ಈ ಅಪ್ಪು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಎಂ ರಮೇಶ್ ಮಾತನಾಡಿದರು. ಈ ವೇಳೆ ಸುಧಾಕರ್, ಗುತ್ತಿಗೆದಾರ ನಾಗೇಂದ್ರ, ಪಾಲಯ್ಯ, ಪೆಟ್ರೋಲ್ ಬಂಕ್ ಮಾಲೀಕರಾದ ಜಯಶಂಕರ್, ವಿಭಾ ಚಿಟ್ ಫಂಡ್ನ ಸಿಬ್ಬಂದಿ ಸೌಂದರ್ಯ, ಸೋನಿಕಾ ಹಾಗೂ ನೇತಾಜಿ ಸ್ನೇಹ ಬಳಗದ ಪದಾಧಿಕಾರಿಗಳು ಹಾಗೂ ವೃದ್ಧಾಶ್ರಮದ ಹಿರಿಯರು ಇದ್ದರು. ನಾನು ರಿಟೇಲ್ ಟೀಚರು, 25 ಲಕ್ಷ ದುಡ್ಡು ಭಾಳ ಜನ ಬದುಕ್ತಾರೆ. ಇನ್ನು ಸಾವಿರಾರು ಜನಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಏನನ್ನ ಸಹಾಯ ಮಾಡಿದ್ರೆ ಒಳ್ಳೆ ರೀತಿಯಿಂದ ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ. ದೇಶ ಕಂಡಂಥ ಅಪರೂಪದ ಒಬ್ಬ ಶ್ರೇಷ್ಠ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಎಲ್ಲ, ಅದರಲ್ಲೂ ವಿಶೇಷವಾಗಿ